ಇದಿಷ್ಟೇ ಇಟ್ಟದ್ದು ಇಲ್ಲಿಗೆ ಇದು. ಸೊ ಹೀಗೆ ತುಂಬ ಹಲವಾರು ಮಂದಿರಗಳು ಇಲ್ಲಿದ್ದಾವೆ. ಒಂದೊಂದೇ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಋಷಿಮುನಿಗಳು ಅಘೋರಿಗಳೆಲ್ಲ ಜಪ ಮಾಡಿರುವಂಥ ಜಾಗಗಳು. ಇದು ಸಿದ್ಧ ಜ್ವಾಲಾನಾಥ ಜೀವಂತ ಸಮಾಧಿ ಇವರದು. ನೋಡಿ ಅವರು ಜೀವಂತವಾಗಿ ಕೂತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ ನೋಡಿದರೆ. ಇದಾಯಿತು. ನೆಕ್ಸ್ಟು ಗೋರಕ್ಷನಾಥ್ ಅವರ ಮಂದಿರ ಇದು. ಇದು ಗೋರಕ್ಷನಾಥ್ ಅವರ ಮಂದಿರ. ಇದು ಅವ್ರದ್ದು ವಿಗ್ರಹ ಇಲ್ಲಿದೆ ಒಳಗಡೆ. ಇದು ಸ್ಥಳವೇ ಒಂದು ಸೂಪರ್ ಜಾಗ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೆಲ್ಲ ಯೋಗಿಗಳ ಸ್ಥಾನ ಇದು. ಎಲ್ಲರದ್ದು ಯಾರ್ಯಾರು ಸುಪ್ರಸಿದ್ಧ ಯೋಗಿಗಳಲ್ಲಿದ್ದಾರಲ್ಲ ಅವ್ರದ್ದು ಎಲ್ಲರದ್ದು ಸಮಾಧಿ ಇದೆ ಇಲ್ಲಿ. ಜೀವಂತ ಸಮಾಧಿ ಆಗಿರೋ ಸಹ ಇದೆ. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಾಣಿಸ್ತಿದೆ. ಎಲ್ಲ ಗೋರಿಗಳು, ಎಲ್ಲ ಯೋಗಿಗಳು ಜಪ ಮಾಡಿರುವ ಸ್ಥಳಗಳು ಇವೆಲ್ಲ. ಅದರ ತೋರಿಸ್ತೀನಿ. ಅವರ ಪಾದಕೆಗಳು ಇವೆಲ್ಲ, ಅವರ ಪಾದಗಳು ಎಲ್ಲ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ಮಂದಿರಗಳಿದ್ದಾವೆ, ನಿಮಗೆ ಕಾಣಿಸ್ತಿದೆ ಅಂತ ಕಾಣುತ್ತೆ. ಇದು ಬೇರೆ ಎಲ್ಲೆಲ್ಲ ಮಂಗಳೂರಲ್ಲಿ ಕತ್ರಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮೇಲೆ ಮೆಟ್ಲುಗಳನ್ನ ಹತ್ಕೊಂಬಂದರೆ ಇದು ಸಿಗುತ್ತೆ. ಎಷ್ಟು ವಿಶಾಲವಾದ ಜಾಗ ಇದೆ. ಗುರುಗಳೇ ಕ್ಷಮೆ ಇರಲಿ ಏನಾದ್ರು ತಪ್ಪು ಮಾತಾಡಿದರೆ. ಸೊ ಇಲ್ಲಿ ಬಂದು ಕೂತು 10 ನಿಮಿಷ ಕಣ್ಣು ಮುಚ್ಚಿ ಕೂತ್ರೆ ಏನೋ ಒಂದು ಉಲ್ಲಾಸ ಆಗುತ್ತೆ ಅಂತ ಈ ಎನರ್ಜಿ ಲೆವೆಲ್ಸ್ ಇಲ್ಲಿದ್ದಾವೆ. ಕೆಲವೊಂದು ಸಮಯದಲ್ಲಿ ನಾನು ಬೇಜಾರಾದಾಗ, ಮೂಡ್ ಅಪ್ಸೆಟ್ ಆದಾಗ ಇಲ್ಲಿ ಬಂದು ಕೂತಿರೋ ದಿನಗಳು ಇದ್ದಾವೆ. ಅಲ್ಲೊಂದು ನವಗ್ರಹ ಒಂದು ಕಟ್ಟೆ ಸಹ ಇದೆ ಅಲ್ಲಿ. ಇಲ್ಲಿ ಈಗಲೂ ಸಹ ಯೋಗಿಗಳು ಬಂದು ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿ ಕೆಲವೊಂದು ಯೋಗಿಗಳು, ತಪಸ್ವಿಗಳು ಎಲ್ಲರೂ ಇಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಸ್ಟೇ ಮಾಡೋಕ್ಕೆಲ್ಲ ಆಪ್ಷನ್ಸ್ ಇದ್ದಾವೆ. ತುಂಬ ಜಾಸ್ತಿ ಇದೆ ಇವತ್ತು ತುಂಬ. ಅವರೆಲ್ಲ ಸ್ಟೇಯಿಂಗು. ಇಲ್ಲಿ ಒಂದು ದೇವಸ್ಥಾನ ಸಹ ಇದೆ, ನೋಡೋಣ ಬನ್ನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅವಾಗ ನಾನಿರುವಾಗ ಇದೆಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಕೆಲವೊಂದೆಲ್ಲ. ನೋಡಿ ಈಗ ಅವರಿಗೆ ಯೋಗಿಗಳಿಗೆ, ದೂರದಿಂದ ಬಂದಂಥ ಯೋಗಿಗಳಿಗೆ ಸ್ಟೇ ಮಾಡೋಕ್ಕೆ ಅವಕಾಶ, ಮನೆಗಳು, ಗೃಹಗಳಿದ್ದಾವೆ. ತುಂಬ ಕೂಲ್ ಪ್ರದೇಶ ಮಂಗಳೂರಲ್ಲಿ. ಇದು ಹೈಟಲ್ಲಿ, ಮಂಗಳೂರಿನ ಹೈಟಲ್ಲಿದೆ. ಇದು ಒಂದು ಬೆಟ್ಟದ ಮೇಲೆ ಇದೆ.
ಇಷ್ಟು ಬೆಟ್ಟದ ಮೇಲಿದೆ. ಅಲ್ಲಿ ಒಂದು ಹತ್ರ ನಂದಿ ಬೈರೆ ನೀರು ಬರುತ್ತೆ, ತೀರ್ಥ. ಅದು ಕಾಶಿಯಿಂದ ಕನೆಕ್ಷನ್ ಇದೆ ಸಹ ಅಂತ ಹೇಳ್ತಾರೆ. ಆದರೆ ಹೇಗೆ ಸಾಧ್ಯ? ಆಗಲೇ ನಾನು ಹೇಳಿದಾಗೆ ಸೈನ್ಸಿಗೆ ಚಾಲೆಂಜ್. ಮಂದಿರ, ಶಿವನ ಲಿಂಗಗಳನ್ನು ಇಟ್ಟಿದ್ದಾರೆ ನೋಡಿ. ಎಲ್ಲ ನಾಗೇಶ್ವರ ಕೆಲವೊಂದು ಕಾಣಿಸ್ತಿದ್ದಾವೆ ಬೋರ್ಡ್ಗಳು ನೋಡಿ. ಎಷ್ಟು ಲಿಂಗಗಳನ್ನು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅವೆಲ್ಲ ಇಲ್ಲಿ ನರ್ಮದಾ ನದಿಯಲ್ಲಿ ಸಿಗ್ತಕ್ಕಂಥ ಇವು. ಸೊ ಅಲ್ಲಿ ತಂದಿರೋದು, ನದಿಯಿಂದ ಅಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದು ಮುಂಚೆ ನಾನು ಇಲ್ಲಿ ಇರುವಾಗ ಇರಲಿಲ್ಲ, ಇದು ಇವಾಗ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಸಹ ಕೆಲವೊಂದು ವಿಗ್ರಹಗಳಿದ್ದಾವೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇರುವಾಗ ಇದು ಇರಲಿಲ್ಲ ಯಾವುದು. ಸೊ ಈಗ ಗುರುಗಳೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದಾ? ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದಿಷ್ಟೇ ಇಟ್ಟದ್ದು, ಇದು ಇಲ್ಲಿಗೆ ಇದು ಅದನ್ನು ಚೆಂದಾಗಿ ಇಟ್ಟದ್ದು ಇಷ್ಟೇ. ಇವೆಲ್ಲ ಏನಿವು? ನವಗ್ರಹ, ಇದು ನವ ದುರ್ಗೆ. ಹಾಂ ಹಾಂ ಎಲ್ಲ ದುರ್ಗೆ. ಓಕೆ, ಒಂದೊಂದು ಹೇಳ್ತೀರಾ? ಯಾವ 4, 5, 6 ಅಲ್ಲಿವರೆಗೂ ಅಲ್ಲಿ ಅದು ಇದು ಇಂದ ಲಿಂಗ ಉಂಟಲ್ಲ. ಹಾಂ, ಆ ಲಿಂಗಗಳು ಅವು ಏನು? ಅವು ನವಗ್ರಹಗಳ? ಅದರಲ್ಲಿ 11 ಉಂಟು, ಎಲ್ಲ ಹೆಸರಾಗಿದ್ದಾರೆ. ಹಾಂ ಹಾಂ, ಅದರ ಹೆಸರು ಉಂಟು. ಹಾಂ ಹಾಂ. ಸ್ವಾಮೀಜಿ ಹೇಳಿದಾಗೆ ಎಲ್ಲ ಲಿಂಗದ ಮೇಲೂ ಹೆಸರುಗಳಿದ್ದಾವೆ. 11 ಲಿಂಗಗಳಿದ್ದಾವಂತೆ ಅಲ್ಲಿ ನೋಡಿ, 11 ಲಿಂಗಗಳಿದ್ದಾವೆ. ಸೊ ಅದು ಬಿಟ್ಟರೆ ಇದು ನಾವು ದುರ್ಗೆಯರು: ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಿಂಡಿನಿ, ಸ್ವಂದಮಾತ, ಕ್ಯಾತಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ, ಇಷ್ಟು ದುರ್ಗೆಯರು ಇಲ್ಲಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೂಪರ್ ಅಲ್ಲ? ನಾವೆಲ್ಲ ಮುಂಚೆ ನಿಜವಾಗ್ಲೂ. ಸೊ ಇಲ್ಲೊಂದು ಮಂಟಪ ಇದೆ, ಇಲ್ಲೊಂದು ನೋಡಿ ದೊಡ್ಡ ತ್ರಿಶೂಲ ಇದೆ. ಹೇಗಿದೆ ನೋಡ್ರಿ. ಶಿವನ ನಂದಿ ಇದೆ. ನಂದಿ ಶಿವನ 4 ಮುಖಗಳು ಅನಿಸುತ್ತೆ. ಅದು ಬಿಟ್ಟರೆ ಹಿಂದುಗಡೆ ಗಣೇಶ ಅಂತ. ಇವ್ರ ಬಗ್ಗೆ ಡೀಟೇಲಾಗಿ ಗೊತ್ತಿಲ್ಲ, ನೀವೇ ನೋಡ್ತಾ ಇದ್ದೀರಾ. ನೀವೇ ನೋಡಿ ಸರ್ಚ್ ಮಾಡಿ ಎಲ್ಲಾದರೂ. ಅದೊಂದು ಸ್ವಾಮೀಜಿಯ ವಿಗ್ರಹ. ಯಾರ್ಯಾರು ತಪಸ್ವಿಗಳಿದ್ರಲ್ಲ ಅವ್ರದ್ದೆಲ್ಲರದ್ದು ಫೋಟೋ ಹಾಕಿದ್ದಾರೆ ಇಲ್ಲಿ ನೋಡಿ. ಅವಾಗಿನ ಕಾಲದ ಎಲ್ಲ ಋಷಿಮುನಿಗಳು ಎಲ್ಲ ಇದ್ದಾವೆ ನೋಡಿ. ಗಂಟೆಗಳು, ಇಲ್ಲೊಂದು ಸಹ ಬಾವಿ ಇದೆ, ಇಲ್ಲಿ ಸಹ ತೀರ್ಥ ಸಹ ಮುಚ್ಚಿದ್ದಾರೆ. ತುಂಬ ಡೀಪ್ ಇದೆ. ದೊಡ್ಡ ದೊಡ್ಡ ಗಂಟೆಗಳಿದ್ದಾವೆ. ಹಿಂದಿಯಲ್ಲಿ ಬರ್ತಿದೆ ನೋಡಿ. ನನಗೆ ಹಿಂದಿ ಓದಕ್ಕೆ ಬರಲ್ಲ. ನಾವು 2019 ಹಾಕಿರೋದು ಇದು. 525 kg ಅನಿಸುತ್ತೆ ಇದು. 525 kg ಇದೆ ಇದು. ಇದು ಎಷ್ಟು kg ಇದೆ ಅಂತ ಗೊತ್ತಿಲ್ಲ. ಇದು ಎಲ್ಲ ಕಾಲಭೈರವನ ದೇವಸ್ಥಾನ ಇದು ಸ್ನೇಹಿತರೆ. ಕಾಲಭೈರವನ ದೇವಸ್ಥಾನ ಇದು. ಜಾಲ ಮಹಾಮಾಯಿ ದೇವಿ ಇದು. ಇದು ಇಂಗಲಾಜ್ ಮಾತಾಜಿ ಇದು. ಇಂಗಲಾಜ್ ಮಾತಾಜಿ ಅವರ ವಿಗ್ರಹ ಇದು ನೋಡಿ. ಪ್ರಶಾಂತವಾಗಿದೆ ಅಂತ. ಇದು ನವದುರ್ಗೆಯರು.
ಮಂಟಪ. ಇದೊಂದು ಸ್ವಾಮೀಜಿಗಳ ಪೀಠಸ್ಥಾನ. ಅವರು ಮೇ ಬಿ ಇಲ್ಲಿ ಜೀವಂತ ಅವರು ಕೂತ್ಕೊಳ್ಳಿಕ್ಕೆ ಪೀಠ ಎಲ್ಲ ಹಾಕಿದ್ದಾರೆ. ಅವರು ಸಾಕುವರು ಋಷಿ ಮುನಿಗಳು ಅವರಿಗೆ ವಿಶ್ರಾಂತಿ ಅವ್ರು ತಗೊಳ್ತಿದ್ದಾರಲ್ಲ, ಇಲ್ಲಿ ಅವರಿಗೆ ಬೇಕಾದ್ದೆಲ್ಲ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋನ ಮುಕ್ತಾಯ ಮಾಡೋಣ. ನೀವೆಲ್ಲ ನೋಡಿದರೆ ಅನ್ಕೋತೀನಿ, ಒಂದು ದೇವರ ಒಂದು ಸ್ಥಳ, ಒಂದು ಕಾಲಭೈರವನ ಮಠ ಮತ್ತು ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಎಲ್ಲ ಸಹ. ಸೊ ಈ ವಿಡಿಯೋನ ಮುಗಿಸೋಣ ಇವತ್ತಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಪೂರ್ವಕರು ಹಿರಿಯಂದರು ಮಾಡಿಕೊಟ್ಟಂಥ, ಹಿರಿಯರು ನಮಗೆ ಬಿಟ್ಟೋದಂಥ ಅದ್ಭುತ ಕೊಡುಗೆ. ಇದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಣ, ಅದನ್ನು ಕಾಪಾಡಿಕೊಳ್ಳೋಣ. ದೇವರು ಯಾವತ್ತೂ ಇದ್ದೇ ಇದ್ದಾನೆ, ಯಾವತ್ತೂ ನಂಬಿಕೆ ಕಳ್ಕೊಬಾರ್ದು. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಇದ್ದಾವೆ ಅಂದರೆ, ನೋಡಿ ಇಷ್ಟೆಲ್ಲ ಫೋಟೋಗಳಿದ್ದಾವೆ ಅಂದರೆ, ಇವರು ಇಲ್ದಲ್ಲೇ ಇಷ್ಟೊಂದು ಫೋಟೋ ಮಾಡಿದ್ರಾ? ಇರೋದಕ್ಕೆ ತಾನೇ ಇಷ್ಟೊಂದು ಹಾಕಿದ್ದಾರೆ, ಸುಮ್ಮನೆ ಯಾರೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲನೂ ಇತ್ತು, ಇದು ಕಲಿಯುಗ. ಸೊ ಈಗೇನು ಇಲ್ಲ, ಹಿಂದೆ ಎಲ್ಲ ಇತ್ತು, ಎಲ್ಲ ಪವಾಡಗಳು ಇದ್ವು. ಸೊ ಈಗ ಏನು ಇಲ್ಲದೆ ಇರ್ಬೋದು, ಬಟ್ಟು ಅವರು ಜೀವಂತವಾಗಿಲ್ಲ ಅಂದ್ರೂ ಅವರ ಶಕ್ತಿಗಳು ತುಂಬ ಇದ್ದಾವೆ ಇಲ್ಲೆಲ್ಲ. ಸೊ ಅವರೆಲ್ಲರ ಆಶೀರ್ವಾದ ನನಗೂ ಮತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದ ಇರಲಿ ಅಂತ ನಾನು ಎಲ್ಲರ ಬಗ್ಗೆ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವಂದನೆಗಳು ಸ್ನೇಹಿತರೆ.